ಡಯಾಬಿಟಿಕ್ ಪೇಷಂಟ್ ಫಸ್ಟ್ ಟೈಮ್ ನನ್ನ ಹತ್ರ ಕನ್ಸಲ್ಟೇಷನಿಗೆ ಬಂದಾಗ ಕೇಳಿರುವಂತಹ ಕಾಮನ್ ಕ್ವೆಶ್ಚನ್ ಅಂದರೆ, ಡಾಕ್ಟರ್ ರೈಸ್ ಮತ್ತು ಚಪಾತಿ ಅಂದರೆ ನನ್ನ ಫೇವ್ರೇಟ್, ಬಟ್ ನನಗೆ ಶುಗರ್ ಇದೆ ಅಂತ ಹೇಳಿ ನಾನು ಅದನ್ನು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿದ್ದೀನಿ, ಲೈಫ್ ಲಾಂಗ್ ಹೀಗೆ ಇರಬೇಕಾ ಅಂತ ಹೇಳಿ. ಬಟ್ ಯಾರು ಹೇಳಿದ್ದು ನಿಮಗೆ ಲೈಫ್ ಲಾಂಗ್ ಇವೆರಡನ್ನು ಗಿವ್ ಅಪ್ ಮಾಡಬೇಕು ಅಂತ? ಅದ್ರ ಬದಲಿಗೆ ಇವೆರಡನ್ನು ಕರೆಕ್ಟಾಗಿ ತಿನ್ನಬೇಕು ಅಷ್ಟೇ. ವೈಟ್ ರೈಸ್ ತಿನ್ಬೋದು, ಆದರೆ ನಿಮ್ಮ ಪ್ಲೇಟಲ್ಲಿ 25% ವೈಟ್ ರೈಸ್ ಮೇಂಟೈನ್ ಮಾಡಿ, ಇರೋ 75% ಫೈಬರ್ ಮತ್ತು ಪ್ರೋಟೀನ್ ಅಂದರೆ ವೆಜಿಟೇಬಲ್ ಮತ್ತು ಪಲ್ಸಸ್ ತೊಗೊಂಡಾಗ ನಿಮ್ಮ ಶುಗರ್ ಲೆವೆಲ್ಸ್ ಸ್ಪೈಕ್ ಆಗಲ್ಲ. ಇನ್ನೂ ಸ್ಮಾರ್ಟ್ ಮೂವ್ ಅಂದರೆ ವೈಟ್ ರೈಸ್ ಜಾಗದಲ್ಲಿ ರಾಜಮುಡಿ ರೈಸ್ನ ಸ್ವಾಪ್ ಮಾಡಿಕೊಂಡ್ರೆ ದಿಸ್ ವಿಲ್ ಬಿ ದ ಬೆಸ್ಟ್ ಚಾಯ್ಸ್. ಸೆಕೆಂಡ್ಲಿ, ಚಪಾತಿ ತಿನ್ನುವಾಗ ಸಾಕಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಆಗೋದು, ಇಂಡೈಜೆಷನ್ ಇಶ್ಯೂಸ್ ಆಗೋದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ಮಾರ್ಟ್ ಮೂವ್ ಅಂತ ಅಂದರೆ ನಾರ್ಮಲ್ ಗೋಧಿ ಜಾಗದಲ್ಲಿ ಜವೆ ಗೋಧಿ ಅಂದರೆ MO ವೀಟ್ನ ಯೂಸ್ ಮಾಡುವಂಥದ್ದು. ಚಪಾತಿ ತಿಂದ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಫೈಬರ್ ರಿಚ್ ಇರೋ ಕಾರಣ ನಿಮಗೆ ಯಾವುದೇ ರೀತಿ ಡೈಜೆಸ್ಟಿವ್ ಇಶ್ಯೂಸ್ ಕೂಡ ಬರಲ್ಲ. ಸೊ ಈ ಎರಡು ಸ್ಮಾರ್ಟ್ ಮೂವ್ಸ್ನ ಮಾಡಿ ನಿಮ್ಮ ಡಯಾಬಿಟೀಸು ಸೇಫ್ ಇರುತ್ತೆ ಆ್ಯಂಡ್ ನಿಮ್ಮ ಕ್ರೇವಿಂಗ್ಸ್ ಕೂಡ ಆರಾಮಾಗಿರುತ್ತೆ.